ಹಾಗೆ ನೋಡ್ತಾ ಹೋಗೋಣ. ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಜಾರಿ ವಿಚಾರದಲ್ಲಿ ಗೋವಾ ಸರ್ಕಾರ ಮತ್ತೊಮ್ಮೆ ಖ್ಯಾತೆಯನ್ನು ಶುರು ಮಾಡಿದೆ. ಮಹದಾಯಿ ಕಾಮಗಾರಿ ನಿಲ್ಲಿಸಿ ಅಂತ ಕರ್ನಾಟಕಕ್ಕೆ ಗೋವಾ ಮುಖ್ಯ ಅರಣ್ಯ ಪಾಲಕ ನೋಟಿಸ್ ಅನ್ನು ಕಳುಹಿಸಿದ್ದಾರೆ. ಈ ಕುರಿತು ಗೋವಾ ಸಿಎಂ ಡಾಕ್ಟರ್ ಪ್ರಮೋದ್ ಸಾವಂತ್ ಟ್ವೀಟ್ ಅನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಮೊಹಲ್ಲಾ ಪುಲಗರ್ಹಿ ಕೊಟ್ಲಾ ಸಾದತ್ತ ಪ್ರದೇಶದಲ್ಲಿ ಸುಮಾರು 40 ಅಡಿ ಆಳದ ಬೋರ್ವೆಲ್ಗೆ ಬಿದ್ದಿದ್ದಂಥ 4 ವರ್ಷದ ಬಾಲಕನನ್ನು ರಕ್ಷಣೆ ಮಾಡಲಾಗಿದೆ. ಎನ್ಡಿಆರ್ಎಫ್ ತಂಡ ಸತತ ಕಾರ್ಯಾಚರಣೆ ಮೂಲಕ ಬಾಲಕನನ್ನು ಸುರಕ್ಷಿತವಾಗಿ ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಇಂಡೋನೇಷ್ಯಾದಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದ್ದು ರಿಕ್ಟರ್ ಮಾಪನದಲ್ಲಿ 7.6 ಮ್ಯಾಗ್ನಿಟ್ಯೂಡ್ ದಾಖಲಾಗಿದೆ. ನಟ ಕೋಮಲ್ 5 ವರ್ಷಗಳ ನಂತರ ನಟಿಸ್ತಾ ಇರುವಂತಹ ಚಿತ್ರ ಕಾಲಾಯ ನಮಃ. ಪ್ರಸ್ತುತ ಈ ಚಿತ್ರದ ಶೂಟಿಂಗ್ ಬಿರುಸಿನಲ್ಲಿ ನಡೀತಾ ಇರುವಂಥದ್ದು. ಅಲ್ಲದೆ ಕಾಲಾಯ ನಮಃ ಚಿತ್ರಕ್ಕೆ ಬಹುಭಾಷಾ ನಟ ಪ್ರಕಾಶ್ ರೈ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಕಾಶ್ ರೈ ಅಭಿನಯದ ಸನ್ನಿವೇಶಗಳ ಚಿತ್ರೀಕರಣ ಮೈಸೂರಿನಲ್ಲಿ ನಡೀತಾ ಇದೆ. ಅನಸೂಯ ಕೋಮಲ್ ಕುಮಾರ್ ನಿರ್ಮಿಸ್ತಾ ಇರುವಂತಹ ಈ ಚಿತ್ರವನ್ನ ಮತಿವಣ್ಣನ್ ನಿರ್ದೇಶನ ಮಾಡ್ತಿದ್ದಾರೆ. ಇನ್ನು ಕೋಮಲ್ ಜೊತೆ ಆಸಿಯಾ ಫಿರ್ದೋಸ್ ನಾಯಕಿಯಾಗಿ ಬಣ್ಣವನ್ನು ಹಚ್ಚಿದ್ದಾರೆ. ಹಿರಿಯ ನಟ ದೇವರಾಜ್ ಅವರ 2ನೇ ಪುತ್ರ ಪ್ರಣಾಮ್ ದೇವರಾಜ್ ಅಭಿನಯದ ವೈರಂ ಚಿತ್ರ ಟೀಸರ್ ಲಾಂಚ್ ಆಗಿದ್ದು, ನಟ ದೇವರಾಜ್, ಚಂದ್ರಕಲಾ ದೇವರಾಜ್ ಹಾಗೂ ರಾಗಿಣಿ ಪ್ರಜ್ವಲ್ ಟೀಸರ್ ಬಿಡುಗಡೆ ಮಾಡಿ ಪ್ರಣಾಮ್ ಹಾಗೂ ವೈರಂ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ವೈರಂ ಚಿತ್ರದಲ್ಲಿ ಪ್ರಣಾಮ್ ಮಾಸ್ ಹೀರೋ ಆಗಿ ಕಾಣಿಸಿದ್ದು, ಸಾಯಿ ಶಿವ ನಿರ್ದೇಶನದ ಈ ಚಿತ್ರದಲ್ಲಿ ಪ್ರಣಾಮ್ಗೆ ಜೋಡಿಯಾಗಿ ಮೊನಾಲ್ ಕಾಣಿಸಿದ್ದಾರೆ. ಶ್ರೀಲಂಕಾ ವಿರುದ್ಧ ಮೊದಲನೇ ಏಕದಿನ ಪಂದ್ಯದಲ್ಲಿ ಭಾರತ 67 ರನ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ 50 ಓವರ್ಗಳಲ್ಲಿ 373 ರನ್ ಗಳಿಸಿತು. ಈ ಬೃಹತ್ ಗುರಿ ಬೆನ್ನಟ್ಟಿದಂಥ ಶ್ರೀಲಂಕಾ 50 ಓವರ್ಗಳಲ್ಲಿ 306 ರನ್ ಗಳಿಸಿ ಸೋಲನ್ನು ಒಪ್ಪಿಕೊಳ್ತು. ಭಾರತದ ಪರ ಕೊಹ್ಲಿ ಶತಕವನ್ನು ಸಿಡಿಸಿ ಅಬ್ಬರಿಸಿದರು.